ಸ್ನೇಹಿತರೆ ನಮಸ್ಕಾರ. ಪುನೀತ್ ಮೊದಲು ಮಾಸ್ಟರ್ ಲೋಹಿತ್ ಆಗಿ ಒಂದು ಪೀಳಿಗೆಯನ್ನು ಸೆಳೆದಂತಹ ಪುನೀತ್ ಎಲ್ಲರ ಹೃದಯದಲ್ಲಿ ಸದಾ ಹಸಿರಾಗಿದ್ದರು. ಅವರ ಭಾವ ಅಭಿನಯ ಎಲ್ಲವೂ ಕೂಡ ಎಲ್ಲರನ್ನ ಸೆಳೀತಾ ಇತ್ತು. ಎಂದೂ ಮರೀಲಿಕ್ಕೆ ಆಗದಿರುವಂತಹ ಕನ್ನಡದ ಕಂದ ಪುನೀತ್. ಹೀರೋ ಆಗಿ ಬಂದ ಮೇಲೆ ಅವರು ಯುವ ಮನಸ್ಸುಗಳನ್ನು ಹೇಗೆ ಸೆಳೆದರು, ಅವರಿಂದ ಆದಂತಹ ಸಾಮಾಜಿಕ ಕಾರ್ಯಗಳು ಹಾಗೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದಂತಹ ಪುನೀತ್ ಹೇಗೆ ಎಲ್ಲರ ಹೃದಯದಲ್ಲಿ ಹಸಿರಾಗಿದ್ದಾರೆ, ಯಾರೂ ಕೂಡ ಮರೀಲಿಕ್ಕೆ ಆಗದಿರುವಂತಹ ಕನ್ನಡದ ಕಣ್ಮಣಿ ಎಂಬುದನ್ನು ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ. ಈಗ ಎಲ್ಲರ ಹೃದಯದಲ್ಲಿ ಸದಾ ಹಸಿರಾಗಿರುವ ಪುನೀತ್ ರಾಜ್ಕುಮಾರ್ ನಿತ್ಯ ನೂತನವಾಗಿದ್ದಾರೆ. ಮಾಸ್ಟರ್ ಲೋಹಿತ್ ಮೊದಲು ತೆರೆಯ ಮೇಲೆ ಬಂದದ್ದು ಭದ್ರಾ ಜಲಾಶಯದ ಬಳಿ ಚಿತ್ರೀಕರಿಸಿದಂತಹ ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಮೊದಲು ತೆರೆಯ ಮೇಲೆ ಕಂಡದ್ದು. ನನಗಂತೂ ತುಂಬ ಖುಷಿಯಾದ ವಿಚಾರ ಏನು ಅಂತ ಹೇಳಿದ್ರೆ, ಅದು ನನ್ನ ಊರಿನ ಸುತ್ತಮುತ್ತಲ ಸುಂದರ ತಾಣಗಳಲ್ಲಿ ಚಿತ್ರೀಕರಿಸಿದಂತಹ ಚಿತ್ರ ಪ್ರೇಮದ ಕಾಣಿಕೆ. ಆ ಪ್ರೇಮದ ಕಾಣಿಕೆ ಚಿತ್ರವನ್ನು ತೆಗೆಯುತ್ತಿದ್ದಾಗ ಇಡೀ ಚಿತ್ರತಂಡ 4 ತಿಂಗಳು ತರೀಕೆರೆ ತಾಲೂಕಿನ ಕೆಮ್ಮಣ್ಣಗುಂಡಿ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಚಿತ್ರೀಕರಣಕ್ಕೋಸ್ಕರ ಅಲ್ಲಿ ನೆಲೆಬಿಟ್ಟಿತ್ತು. ತುಂಬ ಸುಂದರ ತಾಣಗಳಲ್ಲಿ ಚಿತ್ರೀಕರಿಸಿದ ಪ್ರೇಮದ ಕಾಣಿಕೆಯಲ್ಲಿ ಮಾಸ್ಟರ್ ಲೋಹಿತ್ ಕೈಕೂಸಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಜಯಮಾಲಾ ಅವರ ಹಾಡಿನ ಅಭಿನಯದಲ್ಲಿ ಮೊದಲು ತೆರೆಯ ಮೇಲೆ ಕಾಣಿಸ್ತಾರೆ. ಆ ನಂತರ ಪುಟ್ಟ ಮಗುವಾಗಿ ಹಲವು ಚಿತ್ರಗಳಲ್ಲಿ ಮಾಸ್ಟರ್ ಲೋಹಿತ್ ಕಾಣಿಸ್ತಾರೆ ಚಿತ್ರರಸಿಕರಿಗೆ. ಸನಾದಿ ಅಪ್ಪಣ್ಣ ಚಿತ್ರದಲ್ಲಿ ನಾನೇ ತಾಯಿ ನಾನೇ ತಂದೆ ನಿನ್ನ ಬಾಳಿಗೆ, ಈ ಹಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕೈಕೂಸಾಗಿ ಮಾಸ್ಟರ್ ಲೋಹಿತ್ ಕಾಣಿಸ್ತಾರೆ ತೆರೆಯ ಮೇಲೆ. ಹಾಗೆ ವಸಂತ ಗೀತ ಚಿತ್ರದಲ್ಲಿ ಹಾಯಾದ ಈ ಸಂಜೆ ಆನಂದ ತುಂಬಿರಲು ಬಾಳೆ ಸಂಗೀತ ಸುಧೆಯಾಯಿತು. ಈ ಹಾಡಲ್ಲಿ ಪುನೀತ್ ಪುಟ್ಟ ಮಗುವಾಗಿ ತಂದೆ ತಾಯಿಯ ಜೊತೆ ಆಟವಾಡುತ್ತಾ ಅವರನ್ನು ನಗಿಸಿ ನಲಿಸುತ್ತಾ ಇರುವಂತಹ ಚಿತ್ರಣವನ್ನು ನಾವು ಕಾಣಬಹುದು. ಆನಂತರ ತಾಯಿಗೆ ತಕ್ಕ ಮಗ ಚಿತ್ರದಲ್ಲಿ ಒಂದು ದೃಶ್ಯದಲ್ಲಿ ಪುನೀತ್ ಕಾಣಿಸ್ತಾರೆ ಪುಟ್ಟ ಮಗುವಾಗ. ಆನಂತರ ಬೆಳವಣಿಗೆ ಆಗುತ್ತಾ ಭಾಗ್ಯವಂತ ಚಿತ್ರದಲ್ಲಿ ಜನರ ಮನಸ್ಸನ್ನು ಸೂರೆಗೊಳ್ತಾರೆ ಪುನೀತ್. ಭಾಗ್ಯವಂತ ಚಿತ್ರವನ್ನು ನೋಡಿದ ಯಾರಿಗಾದರೂ ಚಿತ್ರವನ್ನು ನೋಡಿ ಚಿತ್ರಮಂದಿರದಿಂದ ಆಚೆ ಬರುವಾಗ 2 ಹನಿ ಕಣ್ಣಲ್ಲಿ ನೀರು ಬಂದಿರುತ್ತೆ. ಯಾಕೆಂದರೆ ಆ ಮುಗ್ಧ ಮಗುವಿನ ಆ ಅಭಿನಯ ಎಲ್ಲರ ಮನಸ್ಸನ್ನು ಕರಗಿಸಿದೆ. ಆ ಪುಟ್ಟ ಮಗು ಇನ್ನು 4-4.5 ವರ್ಷದ ಮಗು ಇರಬಹುದು. ಲೋಹಿತ್ ಆ ಸಮಯದಲ್ಲಿ ಹಾಡ್ತಾರಲ್ಲ, ಬಾನ ದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗು ತಾರೆ ಅಂದ, ನೋಡು ಎಂತಹ ಚಂದ, ರಾತ್ರಿಯಾಯಿತು ಮಲಗು ನನ್ನ ಪುಟ್ಟ ಕಂದ. ಈ ಹಾಡಿನಲ್ಲಿ ಹಿರಿಯ ಪೋಷಕ ನಟ ಅಶ್ವಥ್ ಅವರ ಜೊತೆಯಲ್ಲಿ ಮಾಸ್ಟರ್ ಲೋಹಿತ್ ಅಭಿನಯಿಸಿದ್ದಾರೆ. ಆನಂತರ ಮಾಸ್ಟರ್ ಲೋಹಿತ್ ಅವರನ್ನು ಕಾಣುವುದು ನಾವು ಯಾರಿವನು ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ರಾಜ್ಕುಮಾರ್ ಅವರ ಮಗನ ಪಾತ್ರದಲ್ಲಿ ಅವರು ಅಭಿನಯಿಸಿದ್ದಾರೆ. ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸರಿಸಮಾನವಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಹಾಡಿದ್ದಾರೆ. ಸೊ ಇದೆಲ್ಲವೂ ಕೂಡ ಪ್ರೇಕ್ಷಕರನ್ನ ಮಂತ್ರಮುಗ್ಧರನ್ನಾಗಿಸಿದೆ. ಭೂಮಿಗೆ ಬಂದ ಭಗವಂತ ಚಿತ್ರ ಒಂದು ಭಕ್ತಿ ಪ್ರಧಾನವಾದ ಚಿತ್ರ. ಆ ಚಿತ್ರದಲ್ಲಿ ಬಾಲಗೋಪಾಲನಾಗಿ ಪುನೀತ್ ತೆರೆಯ ಮೇಲೆ ಕಾಣಿಸ್ತಾರೆ. ಥೇಟ್ ಕೃಷ್ಣನೇ ಧರೆಗಿಳಿದು ಬಂದಿದ್ದಾನೆ ಎಂಬಂತಹ ಅನುಭವ ನೋಡಿದವರಿಗೆ ಆಗೇ ಆಗುತ್ತೆ. ಆ ಚಿತ್ರದಲ್ಲಿ ಪುನೀತ್ ಬಹಳ ಸುಂದರವಾಗಿ ಶ್ರೀಕೃಷ್ಣನ ಪಾತ್ರಧಾರಿಯಾಗಿ ತೆರೆಯ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಅದು ಜನಮನಸ್ಸನ್ನು ಗೆದ್ದಂತಹ ಒಂದು ಪಾತ್ರ. ಅದಾದ ಮೇಲೆ ಹೊಸ ಬೆಳಕು ಚಿತ್ರದಲ್ಲಿ ಅಭಿನಯ ಇದೆ. ಎಲ್ಲಕ್ಕಿಂತ ಮಿಗಿಲಾಗಿ ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಚಲಿಸುವ ಮೋಡಗಳು ಚಿತ್ರದಲ್ಲಿ ಪುನೀತ್ ಅವರ ಹಾಡು, ಪುನೀತ್ ಅವರ ಡ್ಯಾನ್ಸ್ ಎಲ್ಲರೂ ಕೂಡ ಅದನ್ನು ತುಂಬ ಮೆಚ್ಚಿಕೊಳ್ತಾರೆ. ಇಷ್ಟು ಚಂದದ ಸಾಹಿತ್ಯವನ್ನು ಬಹಳ ಚೆನ್ನಾಗಿ ಹಾಡಿದ್ದಾರೆ ಪುನೀತ್.
ಆಮೇಲೆ ಮಕ್ಕಳಿಗೋಸ್ಕರ ಮಾಡಿದಂತಹ ಒಂದು ಚಿತ್ರ 2 ನಕ್ಷತ್ರಗಳು. ಪುನೀತ್ ಎಲ್ಲ ಚಿತ್ರಗಳಲ್ಲಿ ಸಿಂಗಲ್ ಆ್ಯಕ್ಟಿಂಗ್, ಇದರಲ್ಲಿ ಡಬಲ್ ಆ್ಯಕ್ಟಿಂಗ್. ಒಬ್ಬ ರಾಜನ ಮಗನಾಗಿ, ರಾಜಕುಮಾರನಾಗಿ, ಇನ್ನೊಬ್ಬ ಪುಟ್ಟ ಬಡತನದಿಂದ ಬಂದಂತಹ ಹುಡುಗ. ಈ 2 ಪಾತ್ರಗಳನ್ನು ಪುನೀತ್ ಅಭಿನಯಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ನಾಯಕನಾಗಿ. ಡಾಕ್ಟರ್ ರಾಜ್ಕುಮಾರ್, ಅಂಬಿಕಾ, ಪುನೀತ್ ಈ ಚಿತ್ರದ ಬಹಳ ಮುಖ್ಯವಾದ ಪಾತ್ರಗಳು. ಅದರಲ್ಲಿ ಪುಟ್ಟ ಮಕ್ಕಳು, ಆಡುವಂತಹ ಮಕ್ಕಳು ಸತ್ಯವನ್ನೇ ಹೇಳ್ತಾರೆ, ಅವರು ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ ಅನ್ನಲಿಕ್ಕೆ ಅದೊಂದು ಚಿತ್ರವನ್ನು ಕನ್ನಡ ಚಿತ್ರರಂಗಕ್ಕೆ ನೀಡಿದ್ದಾರೆ. ಆ 2 ಪಾತ್ರಗಳಲ್ಲೂ ಬೇರೆ ಬೇರೆ ಹಾವಭಾವಗಳಿರುತ್ತವೆ. 2 ಹಾವಭಾವಗಳನ್ನು ಪುನೀತ್ ಒಬ್ಬರೇ ಅಭಿನಯಿಸಿ ತೋರಿದ್ದಾರೆ ತೆರೆಯ ಮೇಲೆ. ಆಗ ಆಡುವಂತಹ ಮಕ್ಕಳಿಗೆ ಒಂದು ರೀತಿಯ ಸ್ಫೂರ್ತಿಯ ಚಿತ್ರ ಅದು. ಪುನೀತ್ ಅವರು ಕೂಡ ಸ್ಫೂರ್ತಿದಾಯಕವಾದರು ಆ ಚಿತ್ರದ ಮೂಲಕ. ಮತ್ತೊಂದು ಭಕ್ತಿ ಪ್ರಧಾನವಾದ ಚಿತ್ರ ಭಕ್ತ ಪ್ರಹ್ಲಾದ. ತಂದೆ ಹಿರಣ್ಯಕಶಿಪು, ಪುಟ್ಟ ಬಾಲಕ ಲೋಹಿತ್. ಪ್ರಹ್ಲಾದ ತಂದೆ ಮತ್ತು ಮಗ ಇಬ್ಬರ ಅಭಿನಯ ಮನಸೂರೆಗೊಳ್ಳುವಂತಹದ್ದು. ಹಿರಣ್ಯಕಶಿಪು ಎಂದರೆ ಹಿರಣ್ಯಕಶಿಪುವೇ, ಪ್ರಹ್ಲಾದನೆಂದರೆ ಪ್ರಹ್ಲಾದನೇ. ಆ ಪುಟ್ಟ ಬಾಲಕನಿಗೆ ಆ ಒಂದು ಪಾತ್ರವನ್ನು ನೀಡಿ ಆ ಚಿತ್ರ ತನ್ನ ಗೌರವವನ್ನು ಹೆಚ್ಚಿಸಿಕೊಳ್ತು. ತಂದೆ ಹರಿಭಕ್ತನಾದ ತನ್ನ ಮಗನನ್ನು ಶಿಕ್ಷಿಸುವುದಕ್ಕೆ ನಾನಾ ರೀತಿಯ ಪ್ರಯೋಗಗಳನ್ನು ಮಾಡ್ತಾನೆ ಹಿರಣ್ಯಕಶಿಪು. ಆ ಪುಟ್ಟ ಬಾಲಕನಲ್ಲಿ ಎಷ್ಟು ಧೈರ್ಯ ಅಂತ ಹೇಳಿದ್ರೆ, ಇಷ್ಟು ಧೈರ್ಯದ ಮಗು ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕೊರಳಿಗೆ ನಿಜವಾದ ಹಾವನ್ನು ಸುತ್ತಿರ್ತಾರೆ. ಅದರ ಜೊತೆಯಲ್ಲಿ ಹಾಡು ಮತ್ತು ಅಭಿನಯ ನಿಜವಾಗಿಯೂ ಅಚ್ಚರಿಯನ್ನು ಉಂಟು ಮಾಡುತ್ತೆ. ಆನಂತರ ಲೋಹಿತ್ ಎಲ್ಲರ ಗಮನವನ್ನು ಸೆಳೆದಿದ್ದು ಬೆಟ್ಟದ ಹೂವು ಚಿತ್ರದಲ್ಲಿ. ಮುಗ್ಧ ಬಾಲಕನಾಗಿ ಅವರ ಅಭಿನಯವನ್ನು ನೋಡಬೇಕಾದ್ರೆ ಆ ಚಿತ್ರವನ್ನು ನೋಡಲೇಬೇಕು. ಆ ಚಿತ್ರ ಕೂಡ ನಮ್ಮೂರಿನ ಸುತ್ತಲ ಪ್ರದೇಶಗಳಲ್ಲಿ ಚಿತ್ರೀಕರಿಸಿದಂತಹ ಚಿತ್ರ. ಅದು ಕೆಮ್ಮಣ್ಣಗುಂಡಿಯ ಒಂದು ಸುತ್ತಲ ವಾತಾವರಣದಲ್ಲಿ ತೆಗೆದಂತಹ ಚಿತ್ರ. ಆ ಮನೆಯಲ್ಲಿದ್ದ ಬಡತನ, ಕಷ್ಟ ಕಾರ್ಪಣ್ಯಗಳು, ಅವುಗಳ ಜೊತೆಯಲ್ಲಿ ಆ ಪುಟ್ಟ ಬಾಲಕ ಪಡುವಂತಹ ಪರಿಶ್ರಮ, ಆತನ ಆಸೆ ಆಕಾಂಕ್ಷೆಗಳು, ಅದು ಈಡೇರದೇ ಇದ್ದಾಗ ಅವನಿಗೆ ನಿರಾಸೆಯಾದರೂ ಒಂದು ತ್ಯಾಗದ ಒಂದು ಬುದ್ಧಿ ಆತನಲ್ಲಿ ಇರುತ್ತದೆ. ಬೆಟ್ಟದ ಹೂವನ್ನು ತಂದು ಸ್ಟೆರ್ಲಿ ಮೇಡಮ್ ಅವ್ರಿಗೋಸ್ಕರ ಅದನ್ನು ಕೊಡುವಂತಹ ಯತ್ನದಲ್ಲಿ ಆತ ಯಶಸ್ಸನ್ನು ಪಡಿತಾನೆ. ಆದರೆ ಅದರಿಂದ ಪ್ರತಿಫಲವಾಗಿ ಬಂದಂತಹ ಹಣವನ್ನು ತಾನು ರಾಮಾಯಣ ದರ್ಶನಂ ಮಹಾಕಾವ್ಯವನ್ನು ಕೊಳ್ಳಬೇಕು ಎಂಬುವಂತಹ ಆಸೆ ಹೊತ್ತಂತಹ ಪುನೀತಿಗೆ ಕೊನೆಗೆ ನಿರಾಶೆ ಕಾದಿರುತ್ತೆ. ಅದನ್ನು ಕೊಳ್ಳಲು ಸಾಧ್ಯನೇ ಆಗೋದಿಲ್ಲ. ಹಣ ಜೋಡಿಸಿಕೊಂಡು ಬಂದರೂ ಸಹ ಅದರ ಬದಲಿಗೆ ತನ್ನ ತಂಗಿಗೆ ಹೊದಿಕೆಯೊಂದನ್ನು ತಂದು ಅಷ್ಟಕ್ಕೆ ತೃಪ್ತನಾಗ್ತಾನೆ. ಪುನೀತ್ ಅವರ ಅಭಿನಯಕ್ಕೆ ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ. ಲೋಹಿತ್ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದು ಬೆಟ್ಟದ ಹೂವು ಚಿತ್ರದ ಮೂಲಕ ತೆರೆಯಿಂದ ಸ್ವಲ್ಪ ವರ್ಷಗಳ ಕಾಲ ಮರೆಯಾಗಿ ಹೋಗ್ತಾರೆ. ಆನಂತರ ಶಿವಮೆಚ್ಚದ ಕಣ್ಣಪ್ಪ ಚಿತ್ರದಲ್ಲಿ, ಪರಶುರಾಮ್ ಚಿತ್ರದಲ್ಲಿ ಒಂದು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸ್ತಾರೆ. ಆನಂತರ ನಿಜವಾದ ನಾಯಕನಾಗಿ ಪ್ರವೇಶಿಸಿದ್ದು ಅಪ್ಪು ಚಿತ್ರದ ಮೂಲಕ. ಅಪ್ಪು ಚಿತ್ರ ಶತದಿನೋತ್ಸವವನ್ನು ಆಚರಿಸಿದಂತಹ ಚಿತ್ರ. ಆ ಚಿತ್ರದ ಶತದಿನೋತ್ಸವ ಸಮಾರಂಭಕ್ಕೆ ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ, ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಆದಿಯಾಗಿ ಅನೇಕ ಗಣ್ಯರು ಇದರಲ್ಲಿ ಪಾಲ್ಗೊಳ್ತಾರೆ. ರೀ ಎಂಟ್ರಿ ಇದೆಯಲ್ಲ, ಅಲ್ಲಿಂದ ಪುನೀತ್ ಮತ್ತೆ ಹಿಂದಿರುಗಿ ನೋಡೋದೇ ಇಲ್ಲ. ಅದ್ಭುತವಾದ ಚಿತ್ರಗಳನ್ನು ನೀಡ್ತಾ ಹೋಗ್ತಾರೆ. ಅದರಲ್ಲಿ ಮನಸೂರೆಗೊಂಡಂತಹ ಚಿತ್ರಗಳು ಸಾಕಷ್ಟಿವೆ. ಆಕಾಶ್ ಚಿತ್ರದಲ್ಲಿ ಪುನೀತ್ ಬಹಳ ಚೆನ್ನಾಗಿ ತೆರೆಯ ಮೇಲೆ ಕಾಣಿಸ್ತಾರೆ. ಅರಸು ಚಿತ್ರದ ಧೀಮಂತ ಅಭಿನಯ ಎಲ್ಲರ ಮನಸ್ಸನ್ನ ಸೂರೆಗೊಂಡಿದೆ. ಮಿಲನ ಚಿತ್ರದ ಅಭಿನಯ, ಆ ಚಿತ್ರದ ಕಥಾವಸ್ತು, ಅದರ ಕ್ಲೈಮ್ಯಾಕ್ಸ್ ಎಲ್ಲರಿಗೂ ಇಷ್ಟವಾಗುತ್ತೆ. ಹಾಗಾಗಿ ಪುನೀತ್ ರಾಜ್ಕುಮಾರ್ ಎಲ್ಲರಿಗೂ ಪ್ರಿಯರಾಗ್ತಾರೆ. ಆಮೇಲೆ ಹುಡುಗರು ಚಿತ್ರದಲ್ಲಿ ಅವರ ಸಹಜವಾದ ಅಭಿನಯ ಎಲ್ಲರ ಮನಸ್ಸನ್ನ ಸೂರೆಗೊಂಡಿದೆ. ಸಾಲು ಸಾಲು ಚಿತ್ರಗಳು ಯಶಸ್ಸಿನ ಚಿತ್ರಗಳೇ. ಪೃಥ್ವಿ ಚಿತ್ರ ಯುವಕರ ಮನಸ್ಸನ್ನ ಗೆದ್ದಂತಹ ಚಿತ್ರ. ಒಬ್ಬ IAS ಅಧಿಕಾರಿ
ಹೇಗಿರಬೇಕು, ಅವರ ಹಾವಭಾವ, ಅವರ ನಡೆನುಡಿ, ಆ ದಿಟ್ಟತನ ಎಲ್ಲವನ್ನ ಪೃಥ್ವಿ ಚಿತ್ರದ ಮೂಲಕ ಅವರು ಜನರ ಮನಸ್ಸನ್ನು ಗೆದ್ದರು. ತುಂಬ ಯುವಕರು ಹೇಳ್ತಾ ಇದ್ರು, ನಾನು ಸಾಫ್ಟ್ವೇರ್ ಇಂಜಿನಿಯರ್, ಡಾಕ್ಟರ್ ಇದೆಲ್ಲ ಆಗೋದಕ್ಕಿಂತ IAS ಬರೀಲಿಕ್ಕೆ ಹೋಗ್ತೇನೆ ಎಂಬಂತಹ ಮಾತುಗಳು ಆ ಸಂದರ್ಭದಲ್ಲಿ ಕೇಳಿಬಂತು. ಯಾಕೆ ಅಂತ ಹೇಳಿದ್ರೆ ಪೃಥ್ವಿ ಚಿತ್ರ, ಪುನೀತ್ ಅವರ ಅಭಿನಯ, ಅವರು ಮೂಡಿಸಿದಂತಹ ಛಾಪು ಈ ಎಲ್ಲವೂ ಸಹ ಯುವ ಪ್ರೇಕ್ಷಕರ ಹೃದಯವನ್ನು ಅದು ಗೆದ್ದಿತ್ತು. ಆನಂತರ ಬಂದಂತಹ ರಾಜಕುಮಾರ ಚಿತ್ರ, ಆ ರಾಜಕುಮಾರನೇ, ಎಂತಹ ತ್ಯಾಗ, ಎಂತಹ ಒಳ್ಳೆಯ ಮನಸ್ಸು, ಎಂತಹ ಪಾತ್ರ. ಆ ಹಾಡು ಎಲ್ಲರ ಬಾಯಲ್ಲೂ ಹರಿದಾಡ್ತು. ಪುನೀತ್ ಅವರು ಸಹ ಅನೇಕ ಸಂದರ್ಭಗಳಲ್ಲಿ ಆ ಹಾಡನ್ನು ಹಾಡಿದ್ದಾರೆ. ಆ ಹಾಡು ಇಂದಿಗೂ ಸಹ ಅಲ್ಲಲ್ಲಿ ಕೇಳಿ ಬರ್ತಾನೆ ಇದೆ. ಬಡವರ ಬಂಧು ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಡಿದಂತಹ ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ಇದನ್ನು ಪುನೀತ್ ಅವರು ವಿಶೇಷವಾಗಿ ಹಾಡಿದ್ದಾರೆ. ಆ ಹಾಡು ಸಹ ನಿತ್ಯ ಸತ್ಯವಾದ ಗೀತೆಯಾಗಿದೆ, ಎಲ್ಲರ ಮನಸ್ಸನ್ನು ಗೆದ್ದಂತಹ ಗೀತೆಯಾಗಿದೆ. ಯುವರತ್ನ ಚಿತ್ರದಲ್ಲಿ ಅವರ ಅಭಿನಯ, ಆ ಚಿತ್ರದ ಕಥಾವಸ್ತು, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡಿದಂತಹ ಚಿತ್ರ. ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಗೆ ಪುನೀತ್ ರಾಜ್ಕುಮಾರ್ ಸಹ ಒಳ್ಳೆಯ ಸಂದೇಶವನ್ನು ಇರಿಸಿಕೊಂಡು ಚಿತ್ರಗಳನ್ನು ನೀಡಿದ್ದಾರೆ. ಆ ಚಿತ್ರಗಳ ಮೂಲಕ ಕಲಾ ರಸಿಕರ ಹೃದಯವನ್ನು ಗೆದ್ದಿದ್ದಾರೆ. ಚಿತ್ರಗಳ ವಿಚಾರ ಒಂದಾದರೆ, ಅವರು ಖಾಸಗಿ ವಾಹಿನಿಯೊಂದರಲ್ಲಿ ನಡೆಸಿಕೊಟ್ಟಂತಹ ಜನಕ್ಕೆ ಪುನೀತ್ ತುಂಬ ಹತ್ತಿರವಾದಂತಹ ಸಂದರ್ಭ ಅದು. ಜನ ಕಾಯ್ತಾ ಇದ್ರು ಆ ಕಾರ್ಯಕ್ರಮಕ್ಕೆ ಅವರು ಎಂಟ್ರಿ ಆಗುವ ರೀತಿ, ಓಪನಿಂಗ್ ನೆರೇಷನ್, ಪ್ರೆಸೆಂಟೇಷನ್, ಅವರ ಬಾಡಿ ಲ್ಯಾಂಗ್ವೇಜ್, ಹೇಳುವ ರೀತಿ ಎಲ್ಲರ ಮನಸ್ಸನ್ನು ಗೆಲ್ತು. ಅದಕ್ಕೆ ಹೇಳೋದು ನಗುವಿನ ಒಡೆಯ ಪುನೀತ್ ರಾಜ್ಕುಮಾರ್ ಅಂತ ಹೇಳಿ. ನಿಜವಾಗಿಯೂ ಆ ನಗು ಮುಖವನ್ನು ಯಾರೂ ಸಹ ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಪ್ರತಿಯೊಂದು ಊರಲ್ಲೂ ಗಲ್ಲಿಯಲ್ಲೂ ಸಹ 10 ಹೆಜ್ಜೆಯನ್ನು ಇಟ್ಟರೆ ಒಂದು ಪುನೀತ್ ರಾಜ್ಕುಮಾರ್ ಅವರ ಒಂದು ಫೋಟೋ ಇರುತ್ತೆ, ಭಾವಚಿತ್ರ ಇರುತ್ತೆ. ಪ್ರತಿ ಊರಲ್ಲೂ ಪುನೀತ್ ಅವರ ಸ್ಟ್ಯಾಚ್ಯೂ ಇದೆ. ಇದೆಲ್ಲಕ್ಕೂ ಕಾರಣ ಅವರ ಚಿತ್ರವೇ ಅಲ್ಲ, ಅವರು ಮಾಡಿದಂತಹ ಕೆಲಸಗಳು. ಒಬ್ಬ ಮನುಷ್ಯನಾಗಿ ಈ ಪ್ರಪಂಚಕ್ಕೆ ಏನು ಮಾಡಬಹುದೋ ಅದೆಲ್ಲವನ್ನು ಪುನೀತ್ ಅವರು ಮಾಡಿದ್ದಾರೆ. ದಾನಕ್ಕೆ ಮತ್ತೊಂದು ಹೆಸರು ಕರ್ಣ. ಕರ್ಣನನ್ನು ಸದಾ ನೆನೆಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಆತ ತನಗಾಗಿ ಏನನ್ನೂ ಮಾಡಿಕೊಡಲ್ಲ. ಎಂತಹ ಸಂದರ್ಭದಲ್ಲೂ ಸಹ ತನ್ನದೆಲ್ಲವನ್ನ ಧಾರೆ ಎರೀತಾರೆ ಕೇಳಿದವರಿಗೆ. ಆ ಕರ್ಣನನ್ನ ನೆನೆಸಿಕೊಂಡರೆ ಈ ಕಲಿಯುಗದ ಕರ್ಣ ಪುನೀತ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಅವರು ಆ ಕಾಲದಲ್ಲೇ ಹೇಳಿದ್ದಾರೆ, ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹೇಳಿ. ಅದೇ ರೀತಿಯಲ್ಲಿ ಪುನೀತ್ ತನ್ನ ಶಕ್ತಿ ಅನುಸಾರ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಅವರು ಎಲ್ಲರ ಜೊತೆಯಲ್ಲಿ ಬೆರೆಯುವಂತಹ ಒಂದು ಸಂಸ್ಕೃತಿ ಇದೆಯಲ್ಲ, ಅದು ಬಹಳ ದೊಡ್ಡ ವಿಚಾರ. ಒಬ್ಬ ಮನುಷ್ಯನಾಗಿ ಬಾಳುವಂತಹದ್ದು, ಒಬ್ಬ ಮನುಷ್ಯನನ್ನಾಗಿ ನೋಡುವಂತಹದ್ದು, ನನ್ನಂತೆ ಅವನು ಅನ್ನುವಂತಹ ಭಾವನೆ ಬೆಳೆಸಿಕೊಳ್ಳುವಂತಹದ್ದು, ಇದು ಬಹಳ ದೊಡ್ಡ ಗುಣವಾಗಿರುತ್ತೆ. ಇದು ಪುನೀತ್ ರಾಜ್ಕುಮಾರ್ ಅವರಲ್ಲಿ ಇತ್ತು. ಹಾಗಾಗಿ ಇವತ್ತು ಕೂಡ ಅವರು ಇಲ್ಲ ಎನ್ನುವ ಭಾವನೆಯೇ ಇಲ್ಲ. ಪುನೀತ್ ಸದಾಕಾಲವೂ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ, ತ್ಯಾಗವನ್ನು ಯಾರು ಮಾಡ್ತಾರೆ ಅವರು ಶ್ರೇಷ್ಠರಾಗ್ತಾರೆ, ಜೊತೆಗೆ ಅಮರರಾಗ್ತಾರೆ. ಸದಾ ಜನರ ಮನಸ್ಸಿನಲ್ಲಿ ಉಳಿತಾರೆ, ನಾಲಿಗೆಯ ಮೇಲೆ ಹರಿದಾಡ್ತಾರೆ. ಹಾಗೆ ಪುನೀತ್ ಯಾವತ್ತೂ ಕೂಡ ಜನರ ಮನಸ್ಸಿನಿಂದ ಆಚೆ ಈಚೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅದು ಅಚ್ಚಾಗಿ ಒಳ ಸೇರಿ ಹೋಗಿದೆ. ಹಾಗಾಗಿ ಪುನೀತ್ ಯುವಕರಿಗೆ ಸ್ಫೂರ್ತಿ, ಹಿರಿಯರಿಗೆ ಮುದ್ದಿನ ಕಂದ. ಎಲ್ಲ ವಯಸ್ಸಿನವರು, ಎಲ್ಲ ವರ್ಗದವರು ಅತಿ ಹೆಚ್ಚು ಪ್ರೀತಿಸುವಂತಹ ನಟ ಪುನೀತ್ ನಟ ಹೌದು, ಜೊತೆಗೆ ಒಳ್ಳೆಯ ಮನಸ್ಸಿನ ಹೃದಯವಂತ ಹೌದು. ಹಾಗಾಗಿ ಆ ಹೃದಯವಂತನಿಗೆ ನಾವು ಸದಾ ನೆನೆಸ್ತಾನೆ ಇರ್ತೇವೆ. ಆ ಹೃದಯಕ್ಕೆ ಸದಾ ನಮನಗಳನ್ನು ಸಲ್ಲಿಸ್ತಾನೆ ಇರ್ತೇವೆ. ಯಾವತ್ತೂ ಕೂಡ ಆ ನಗುವಿನ ಒಡೆಯನ ಆ ನಗುವನ್ನು ಯಾರೂ ಸಹ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪುನೀತ್ ಎಲ್ಲರ ಹೃದಯದಲ್ಲಿ ಅಚ್ಚ ಹಸಿರಾಗಿ ಉಳಿದುಬಿಟ್ಟಿದ್ದಾರೆ. ಅಂತಹ ಪುನೀತ್ ಬೇಕು
ಈ ಸಮಾಜಕ್ಕೆ ಎಲ್ಲ ಕಾಲಕ್ಕೂ ಬೇಕು. ಮನುಷ್ಯ ಹೇಗೆ ಬದುಕ್ದ ಅನ್ನೋದಕ್ಕಿಂತ ಯಾವ ರೀತಿಯಲ್ಲಿ ಬದುಕ್ದ, ಆತನಿಂದ ಏನಾಯಿತು ಈ ಸಮಾಜಕ್ಕೆ, ಅದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಪುನೀತ್ ಅವರನ್ನು ಅನುಸರಿಸಬಹುದು. ಒಳ್ಳೆಯ ಗುಣ ಯಾರಲ್ಲಿ ಇರುತ್ತೋ ಅದನ್ನು ಎಲ್ಲರೂ ಅನುಸರಿಸಬೇಕು. ಆಗ ಅವರ ಬದುಕು ಸಾರ್ಥಕವಾಗುತ್ತೆ. ಸ್ನೇಹಿತರೆ, ಎಷ್ಟೋ ಜನ ಹುಟ್ಟುತ್ತಾರೆ, ಬೆಳೀತಾರೆ, ಬದುಕ್ತಾರೆ, ಈ ಭೂಮಿಯನ್ನು ತೊರೆದು ಹೊರಟೋಗ್ತಾರೆ. ಆದರೆ ಭೂಮಿಯನ್ನು ತೊರೆದು ಹೋದ ಮೇಲೂ ಸಹ ಜೀವಂತವಾಗಿ ತಮ್ಮ ವಿಚಾರಗಳ ಜೊತೆಯಲ್ಲಿ ಬದುಕುವಂತಹ ಕೆಲವು ಮಹಾನ್ ಚೇತನಗಳಲ್ಲಿ ಪುನೀತ್ ಕೂಡ ಒಬ್ಬರು. ಪುನೀತ್ ನನ್ನ ಪಾಲಿಗೆ ಪುಟ್ಟ ಕಂದ. ಬೆಳೀತಾ ಯುವಕರಿಗೆ ಒಂಥರ ಐಕಾನ್, ಯೂತ್ ಐಕಾನ್ ಆಗಿ ಎಲ್ಲರ ಹೃದಯದಲ್ಲಿ ನಿಂತಹ ಕನ್ನಡದ ಕಣ್ಮಣಿ. ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ, ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಪುನೀತ್ ನಮ್ಮ ಹೃದಯಗಳಲ್ಲಿ ಅಜರಾಮರ.